ಹಲೋ, ಐಮ್ ಬ್ಯಾಕ್. ಲಾಸ್ಟ್ 15 ಡೇಸಿಂದ ನನ್ನ ಬಾಡಿ ಆ್ಯಂಡ್ ಮೈಂಡ್ ನನಗೆ ಸ್ವಲ್ಪ ಸ್ಲೋ ಡೌನ್ ಮಾಡೋದಕ್ಕೆ ಹೇಳ್ತಾ ಇತ್ತು. ಹಾಗಾಗಿ ನಾನು ಒಂದು 15 ದಿವಸದಿಂದ ಏನು ಪ್ರೊಡಕ್ಟಿವ್ ಕೆಲಸಗಳನ್ನ ಮಾಡಿಲ್ಲ. ಐ ವಾಸ್ ಜಸ್ಟ್ ರಿಲ್ಯಾಕ್ಸಿಂಗ್, ಐ ವಾಸ್ ಜಸ್ಟ್ ಚಿಲ್ಲಿಂಗ್. ಆ್ಯಂಡ್ ಐ ಥಿಂಕ್ ಲೈಫ್ ಪ್ರೊಡಕ್ಟಿವಿಟಿ ಪ್ರಾಜೆಕ್ಟ್ ಅಲ್ಲ, ಯಾವಾಗಲೂ ಹಸಲ್ ಮಾಡ್ತಾನೇ ಇರಬೇಕು ಅನ್ನೋ ಕಾನ್ಸೆಪ್ಟಿಂದ ನಾವು ಆದಷ್ಟು ದೂರ ಇರಬೇಕು. ಕೆಲವೊಂದು ಸರಿ ಈ ರೀತಿ ರೆಗ್ಯುಲರ್ ಕೆಲಸಗಳಿಂದ ಬ್ರೇಕ್ ತೊಗೊಂಡು ನಿಧಾನವಾಗಿ ಬದುಕೋದೇ ನಿಜವಾದ ಬದುಕು ಅನ್ನೋ ಫಿಲಾಸಫಿನ ಫಾಲೋ ಮಾಡೋದಕ್ಕೆ ನಾನು ಈ ನಡುವೆ ಟ್ರೈ ಮಾಡ್ತಾಯಿದ್ದೀನಿ. ಟಾಕ್ಸಿಕ್ ಪ್ರೊಡಕ್ಟಿವಿಟಿಯಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಐ ಥಿಂಕ್ ಈವನ್ ಯು ಶುಡ್ ಡೂ ದ್ಯಾಟ್. ನೀವು ನಿಮ್ಮ ರೆಗ್ಯುಲರ್ ಕೆಲಸಗಳಿಂದ ಆಗಾಗ ಬ್ರೇಕ್ ತೊಗೊಳ್ಳಿ. ಹೀಗಾದಾಗ ನಿಮ್ಮ ಪೀಸ್ ಆಫ್ ಮೈಂಡ್, ನಿಮ್ಮ ಕ್ವಾಲಿಟಿ ಆಫ್ ಲೈಫ್, ನಿಮ್ಮ ಪ್ರೊಡಕ್ಟಿವಿಟಿ, ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಕ್ರಿಯೇಟಿವಿಟಿ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ಇನ್ ಒನ್ ಆಫ್ ಮೈ ಪ್ರೀವಿಯಸ್ ವೀಡಿಯೋಸ್ ನಾನು ಕೇಳಿದ್ದೆ, ನನ್ನ ಬ್ರೈನ್ನ ಕಾಮ್ ಮಾಡುವಂತಹ ನೈಟ್ ರೊಟೀನ್ ನಾನೇನು ಫಾಲೋ ಮಾಡ್ತೀನಿ ಅದನ್ನ ನಿಮಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ನೈಟ್ ರೊಟೀನ್ ಅಂತ ಕಮೆಂಟ್ ಮಾಡಿ ಅಂತ. ಆ್ಯಂಡ್ ಸೋ ಮೆನಿ ಆಫ್ ಯು ಡಿಡ್. ಹಾಗಾಗಿ ಇವತ್ತು ನಾಟ್ ಏಸ್ಥೆಟಿಕ್, ಫಿಲ್ಮಿ ಅಥವಾ ಪರ್ಫೆಕ್ಟ್ ನೈಟ್ ರೊಟೀನ್ನ ನಾನು ಶೇರ್ ಮಾಡ್ತಾ ಇಲ್ಲ, ಬಟ್ ರಿಯಲಿಸ್ಟಿಕ್. ನಾನು ರಿಯಲ್ ಆಗಿ ಎವ್ರಿ ಡೇ ಏನು ನೈಟ್ ರೊಟೀನ್ ಫಾಲೋ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ, ಹೆಲ್ಪ್ಫುಲ್ ಅನಿಸುತ್ತೆ, ಅದನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಯು ವಿಲ್ ಫೀಲ್ ಮೋರ್ ಪೀಸ್ಫುಲ್ ಅಟ್ ನೈಟ್ ಆ್ಯಂಡ್ ಮೋರ್ ಪವರ್ಫುಲ್ ಆ್ಯಂಡ್ ಪ್ರೊಡಕ್ಟಿವ್ ಇನ್ ದ ಮಾರ್ನಿಂಗ್ಸ್. ತುಂಬ ಜನರಿಗೆ ರಾತ್ರಿ ಹೊತ್ತು ಯಾಕೆ ಒಳ್ಳೆ ನಿದ್ರೆ ಬರಲ್ಲ ಗೊತ್ತಾ? ಅವ್ರು ಸಂಜೆ ಮೇಲೂ ಅವ್ರ ಮೈಂಡ್ನ ಸ್ಲೋ ಡೌನ್ ಮಾಡೋದನ್ನು ಅಭ್ಯಾಸನೇ ಮಾಡ್ಕೊಳ್ಳಲ್ಲ. ಹಾಗಾಗಿ ಇವತ್ತಿನ ವಿಡಿಯೋಲಿ ಏನು ಮಾಡಬೇಕು ಅನ್ನೋದ್ರ ಜೊತೆ ರಾತ್ರಿ ಹೊತ್ತು ಏನೆಲ್ಲ ಆ್ಯಕ್ಟಿವಿಟೀಸ್ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಹಾಗಾಗಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ನೈಟ್ ರೂಟೀನ್ ನಿಮ್ಮ ನಿದ್ದೆನ ಫೋರ್ಸ್ ಮಾಡೋದ್ರ ಬಗ್ಗೆ ಅಲ್ಲ, ಬಟ್ ನಿಮ್ಮ ನರ್ವಸ್ ಸಿಸ್ಟಮ್ನ ಕಾಮ್ ಡೌನ್ ಮಾಡೋದ್ರ ಬಗ್ಗೆ. ಸೊ ದ್ಯಾಟ್ ಯು ನ್ಯಾಚುರಲಿ ಸ್ಲೀಪ್ ಲೈಕ್ ಅ ಬೇಬಿ. ಮಧ್ಯಾಹ್ನ ಒಂದು ಊಟ ಆಗಿ ಒಳ್ಳೆ ನ್ಯಾಪ್ ಮಾಡಿ ಎದ್ಮೇಲೆ ಸಂಜೆ ಮುಖ ತೊಳ್ಕೊಂಡು, ಈ ಟೈಮಲ್ಲಿ ನಾನು ಟೋನರ್ ಯೂಸ್ ಮಾಡಲ್ಲ, ಬೆಳಗ್ಗೆ ಮಾತ್ರ ಯೂಸ್ ಮಾಡ್ತೀನಿ. ಈಗ ಐ ಜಸ್ಟ್ ಮಾಯ್ಶ್ಚರೈಸ್ ಮೈ ಫೇಸ್ ಆ್ಯಂಡ್ ಚೆನ್ನಾಗಿ ಹೇರ್ನ ಕೂಮ್ ಮಾಡಿಕೊಂಡು ಏನಾದರೂ ಸ್ನ್ಯಾಕ್ಸ್ನ ತಿಂತೀನಿ. ಸ್ನ್ಯಾಕ್ಸ್ ಅಂದರೆ ಮನೆಯಲ್ಲೇ ಮಾಡಿರುವಂತಹ ಸ್ನ್ಯಾಕ್ಸ್. ಇಟ್ ಕುಡ್ ಬಿ ಫ್ರೂಟ್ ಬಾಲ್ ಆಗಿರ್ಬೋದು, ಅಥವಾ ಮಶ್ರೂಮ್ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಅಥವಾ ವೆಜಿಟೇಬಲ್ ಸೂಪ್ ಆಗಿರ್ಬೋದು, ವಿಚ್ ಇಸ್ ಮೈ ಫೇವ್ರೆಟ್. ಈ ರೀತಿ ಸ್ನ್ಯಾಕ್ಸ್ ಆಪ್ಷನ್ ಲಿಸ್ಟ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಿಂದ ಸಂಜೆ ಹಸಿವಾಯಿತು ಅಂದಿದ ತಕ್ಷಣ ಆನ್ಲೈನಲ್ಲಿ ಜಂಕ್ ಫುಡ್ ಆರ್ಡರ್ ಮಾಡಿ ತಿನ್ನೋದು 90% ಕಡಿಮೆ ಆಗಿದೆ. ಆ್ಯಂಡ್ ಹಾಗೆಯೇ ನೀವು ಇನ್ ಕೇಸ್ ಏನಾದರೂ ಚೆನ್ನ ತಿನ್ನಬೇಕು ಅಥವಾ ಕಡಲೆಕಾಳು ಉಸ್ಲಿ ತಿಂತೀರಾ ಅಂತ ಅಂದರೆ ಬೆಳಗ್ಗೆ ಅಥವಾ ಹಿಂದಿನ ದಿನ ರಾತ್ರಿಯೇ ನಾವು ಕಾಳನ್ನ ನೆನೆಸಿಡ್ಬೇಕಲ್ವ. ಹಾಗಾಗಿ ನಮ್ಮ ಬ್ರೈನ್ ಪ್ರಿಪೇರ್ ಆಗಿರುತ್ತೆ, ಜಂಕ್ ಫುಡ್ ಕಡೆ ನಮ್ಮ ಅಟೆನ್ಷನ್ ಹೋಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಈ ರೀತಿ ಸ್ನ್ಯಾಕ್ಸ್ ತಿಂತ ನಾನು ಈ ಕಲರಿಂಗ್ ಬುಕ್ನ ತೊಗೊಂಡಿದ್ದೀನಿ, ಇದನ್ನ ಕಲರ್ ಮಾಡ್ತೀನಿ. ಇಟ್ ಗಿವ್ಸ್ ಮಿ ಸೋ ಮಚ್ ಹ್ಯಾಪಿನೆಸ್. ಐ ಥಿಂಕ್ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ನಾನು ಫಾಲೋ ಮಾಡ್ಕೊಂಡು ಬಂದಿರೋ ಒಂದು ಫನ್ ಆ್ಯಕ್ಟಿವಿಟಿ, ನನ್ನ ಫೇವ್ರೆಟ್ ಆ್ಯಕ್ಟಿವಿಟಿ ಅಂದರೆ ಕಲರಿಂಗ್ ಅನಿಸುತ್ತೆ. ಐ ಜಸ್ಟ್ ಲವ್ ದಿಸ್ ಆ್ಯಕ್ಟಿವಿಟಿ. ಇದು ನಂಗೆ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಐ ಫೀಲ್ ಸೋ ಪ್ರೆಸೆಂಟ್ ಇನ್ ದ ಮೂಮೆಂಟ್. ಇನ್ ಕೇಸ್ ನಿಮಗಿದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಯು ಶುಡ್ ಟ್ರೈ. ಇದಾದಮೇಲೆ ಕಸ ಗುಡಿಸೋಂತಹ ಕೆಲಸನ ನನ್ನ ಬೆಸ್ಟ್ ಫ್ರೆಂಡ್ ರೋಬೋಟ್ ಮಾಡುತ್ತೆ. ಆಮೇಲೆ ದೇವರಿಗೊಂದು ದೀಪ ಹಚ್ಚಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದೇವ್ರೆ ಅಂತ ಕೇಳಿಕೊಂಡು ನನ್ನ ಹೊಸ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತೀನಿ. ಈಗ 1 ತಿಂಗಳಿಂದ ನಾನು ಚಾಂಟಿಂಗ್ ಪ್ಲಸ್ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನನಗೆ ರ್ಯಾಂಡಮ್ ಆಗಿ ಸಿಕ್ತು, ಬಟ್ ವೆರಿ ಪವರ್ಫುಲ್. ಈ ಚಾಂಟಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಇನಿಷಿಯಲಿ ನನ್ನ ವಾಯ್ಸಲ್ಲಿ ಕ್ರ್ಯಾಕ್ ಬರ್ತಾಯಿತ್ತು. ಆ್ಯಂಡ್ ಆಲ್ಸೋ ಒಂದು ಚಾಂಟಿಂಗ್ ಮುಗ್ಸೋಕ್ಕೇ ನನ್ನ ಬ್ರೆತ್ ಸಾಕಾಗ್ತಾ ಇರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಬಟ್ ಮೇ ಬಿ ಆಫ್ಟರ್ ಅ ವೀಕ್ ನನ್ನ ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗೋದ್ರ ಜೊತೆ ನನ್ನ ವಾಯ್ಸ್ ಕ್ಲಿಯರ್ ಆ್ಯಂಡ್ ಡೀಪ್ ಆಗಿ ಫೀಲ್ ಆಗೋಕ್ಕೆ ಶುರುವಾಯಿತು. ಆ್ಯಂಡ್ ಐ ಥಿಂಕ್ ಎಂಡ್ ನೋಟಲ್ಲಿ ಐ ಕ್ಯಾನ್ ಫೀಲ್ ದ್ಯಾಟ್ ವೈಬ್ರೇಷನ್. ಅದನ್ನ ಎಂಡ್ ಮಾಡ್ಬೇಕಾರೆ ಅಂತೀವಲ್ಲ, ಆವಾಗ ಐ ಕ್ಯಾನ್ ಫೀಲ್ ದ್ಯಾಟ್ ವೈಬ್ರೇಷನ್ ಆ್ಯಂಡ್ ಇಟ್ ಫೀಲ್ಸ್ ಸೋ ಗುಡ್. ಚಾಂಟಿಂಗ್ ಮುಗಿದ ಮೇಲೂ ಸುಮ್ಮನೆ ಕಣ್ಮುಚ್ಕೊಂಡು ಹಾಗೆ ಕೂತಿರೋಣ ಅಂತ ಅನಿಸುತ್ತೆ. ಇಟ್ಸ್ ವೆರಿ ಪೀಸ್ಫುಲ್. ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಈ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಜಸ್ಟ್ ಟ್ರೈ ಮಾಡಿ ನೋಡಿ. 1 ವಾರ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಜಸ್ಟ್ ಥಿಂಕ್ ಇಟ್ಸ್ ಲೈಕ್ ಅ ಫನ್ ಟ್ರಯಲ್ ಅಂತ. ಆಮೇಲೆ ಹೆಲ್ದಿ ಅಡಿಕ್ಷನ್. ಇದಾದಮೇಲೆ ಅರೌಂಡ್ 7:15, 7:30 ನನ್ನ ಹಸ್ಬೆಂಡ್ ಊಟ ಮುಗಿಯುತ್ತೆ. ಊಟ ಆದಮೇಲೆ ಐ ಡೂ ದ ಡಿಶಸ್ ಆ್ಯಂಡ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ವಿಲ್ ವಾಚ್ ಸಮಥಿಂಗ್ ಆನ್ ಟಿ ವಿ. ಮೇ ಬಿ ಸ್ಟ್ಯಾಂಡಪ್ ಕಾಮಿಡಿ ಆಗಿರ್ಬೋದು, ಅಥವಾ ಪಾಡ್ಕಾಸ್ಟ್ ಆಗಿರ್ಬೋದು, ಅಥವಾ ವಿ ಆಲ್ಸೋ ವಾಚ್ ವ್ಲಾಗ್ಸ್. ಮೈಕೋಕೆ ಅಂತ ಒಂದು ಚಾನೆಲ್ ಇದೆ. ವಿ ಆರ್ ಲವಿಂಗ್ ದಿಸ್ ಚಾನೆಲ್. ಅವರ ಕಂಟೆಂಟ್ ನಮಗೆ ತುಂಬ ಇಷ್ಟ ಆಗ್ತಾ ಇದೆ. ಅವರು ಬೇಸಿಕಲಿ ಟ್ರಾವೆಲರ್. ಅಂದರೆ ಇಟ್ಸ್ ನಾಟ್ ಲೈಕ್
ಟೂರಿಸ್ಟಿ ಜಾಗಗಳಿಗೆ ಹೋಗಿ ಓನ್ಲಿ ಕೂಲ್ ಪ್ಲೇಸಸ್, ಇನ್ಸ್ಟಾಗ್ರಾಮಬಲ್ ಪ್ಲೇಸಸ್ ತೋರಿಸುವಂತಹ ವ್ಯಕ್ತಿ ಅಲ್ಲ. ಐ ಫೀಲ್ ಹಿ ಇಸ್ ನಾಟ್ ಅ ಟೂರಿಸ್ಟ್ ಬಟ್ ಅ ರಿಯಲ್ ಟ್ರಾವೆಲರ್. ಈ ವಿಡಿಯೋ ನೋಡೋದಕ್ಕೆ ತುಂಬ ಲಿಬರೇಟಿಂಗ್, ಐ ಓಪನಿಂಗ್ ಆ್ಯಂಡ್ ಆಲ್ಸೋ ಎಂಟರ್ಟೈನಿಂಗ್ ಅಂತ ಅನಿಸುತ್ತೆ. ಸೊ ವಿ ವಾಚ್ ಹಿಸ್ ಕಾಂಟೆಂಟ್. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಹ್ಯಾಬಿಟ್ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು. ದಿಸ್ ಬುಕ್, ಇದು ನಮ್ಮನೆ ಈ ಬುಕ್ ಮಾತ್ರ ನಮ್ಮನೆ ಬುಕ್ ಶೆಲ್ಫಲ್ಲಿರಲ್ಲ, ಬಟ್ ಮೇ ಬಿ ಸೋಫಾ ಹ್ಯಾಂಡ್ ರೆಸ್ಟ್ ಮೇಲೆ ಇರುತ್ತೆ. ಫಸ್ಟ್ ಆಫ್ ಆಲ್ ಈ ಬುಕ್ ಏನು ಅಂತ ಹೇಳ್ತೀನಿ. ವರ್ಡ್ ಪವರ್ ಮೇಡ್ ಈಸಿ. ಇದು ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡುವಂತಹ ಬುಕ್. ನಿಮ್ಮ ವೊಕ್ಯಾಬ್ಯುಲರಿ, ನಿಮ್ಮ ಕಮ್ಯುನಿಕೇಷನ್, ನಿಮ್ಮ ಗ್ರಾಮರ್ ಇದೆಲ್ಲದನ್ನು ಇಂಪ್ರೂವ್ ಮಾಡುವಂತಹ ಬುಕ್. ಸೊ ಇದು ಫಸ್ಟ್ ಆಫ್ ಆಲ್ ಓದೋವಂತಹ ಬುಕ್ ಅಲ್ಲ, ಬಟ್ ಆ್ಯಕ್ಟಿವಿಟಿ ಮಾಡುವಂತಹ ಬುಕ್. ಈ ಬುಕ್ ಫುಲ್ಲು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಝಲ್ಸ್, ಗೇಮ್ಸ್ ಇದೆಲ್ಲ ಇದೆ. ಸೊ ಹಾಗಾಗಿ ಇದ್ರ ಜೊತೆ ಯಾವಾಗಲೂ ಪೆನ್ಸಿಲ್ ಇದ್ದೇ ಇರುತ್ತೆ. ಐ ಜಸ್ಟ್ ಡೂ ಇಟ್ ವೆನ್ ಎವರ್ ಲೈಕ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಪ್ಲೇ ಆಗ್ತಾ ಇದೆ ಅಥವಾ ಟಿ ವಿ ಪ್ಲೇ ಆಗ್ತಾ ಇದೆ, ಏನೇ ಇದ್ರೂ ಐ ಕ್ಯಾನ್ ಡೂ ಇಟ್ ಸೈಮಿಲ್ಟೇನಿಯಸ್ಲಿ. ತುಂಬಾ ಇಂಟ್ರೆಸ್ಟಿಂಗ್, ತುಂಬ ಕಲಿತಾ ಇದ್ದೀನಿ. ಐ ಆಮ್ ಜಸ್ಟ್ ಲವಿಂಗ್ ಇಟ್. ಇದ್ರ ಲಿಂಕ್ನ ಶೇರ್ ಮಾಡಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಬೈ ಮಾಡ್ಬೋದು. ಸಮ್ ಈವ್ನಿಂಗ್ಸ್, ನಾಟ್ ಎವ್ರಿ ಡೇ, ಕೆಲವೊಂದು ಸರಿ ಬೆಳಗ್ಗೆಯಿಂದ ಲ್ಯಾಪ್ಟಾಪ್ ನೋಡಿರ್ತೀವಿ ಅಥವಾ ಸಿಸ್ಟಮ್ ನೋಡಿರ್ತೀವಿ ಅಂತ ಅಂದಾಗ ನಾನು ನನ್ನ ಹಸ್ಬೆಂಡ್ ಕೆಲವೊಂದು ಸರಿ ರಾತ್ರಿ ಊಟ ಆದಮೇಲೆ ವಿ ಪ್ಲೇ ಬೋರ್ಡ್ ಗೇಮ್ಸ್. ಐ ಥಿಂಕ್ ಇಟ್ ಪುಲ್ಸ್ ಅಸ್ ಟು ದ ಮೂಮೆಂಟ್. ಇಟ್ಸ್ ಫನ್. ಇದರಿಂದ ನಮ್ಮ ರಿಲೇಷನ್ಶಿಪ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಪಾರ್ಟ್ನರ್ ಆರ್ ನಿಮ್ಮ ಸಿಬ್ಲಿಂಗ್ ಆರ್ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಬೇರೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಆಲ್ವೇಸ್ ಪ್ಲೇ ಬೋರ್ಡ್ ಗೇಮ್ಸ್. ಇಟ್ಸ್ ಸೋ ಮಚ್ ಫನ್. ಆಮೇಲೆ ಐ ಮೂವ್ ಇನ್ ಟು ಮೈ ಸ್ಕಿನ್ ಕೇರ್. ನನ್ನ ನೈಟ್ ಸ್ಕಿನ್ ಕೇರ್ ತುಂಬಾ ಸಿಂಪಲ್ ಆಗಿರುತ್ತೆ. ಫಸ್ಟ್ ಬ್ರಷ್ ಮಾಡಿದ ಮೇಲೆ ಐ ಜಸ್ಟ್ ವೇರ್ ದಿಸ್ wrist band ಅಂತ ಹೇಳ್ಬೋದು, ಆ್ಯಂಡ್ ಆಲ್ಸೋ ದಿಸ್ ಕ್ಯೂಟ್ ಹೆಡ್ ಬ್ಯಾಂಡ್. ಇದನ್ನ ಅಮೆಝಾನಲ್ಲಿ ನೋಡಿದೆ. ಐ ಫೌಂಡ್ ಇಟ್ ವೆರಿ ಕ್ಯೂಟ್. ಸೊ ಕೂದಲು ಎಲ್ಲ ಹಿಂದಕ್ಕೆ ನೀಟಾಗಿ ಟೈ ಆಗುತ್ತೆ. ಬ್ರಿಸ್ಟ್ ಬ್ಯಾಂಡ್ ಬಂದು ಇಲ್ಲಿಂದ ಕೆಳಗಡೆ ನೀರು ಡ್ರಿಪ್ ಆಗೋದು ಅವಾಯ್ಡ್ ಆಗುತ್ತೆ ಅಂತ. ಐ ನೋ ಫಾರ್ ಬಾಯ್ಸ್ ಇಟ್ ಮೈಟ್ ಸೌಂಡ್ ಫನಿ ಆ್ಯಂಡ್ ಸಿಲಿ, ಬಟ್ ಹೂ ಕೇರ್ಸ್. ನಮ್ಮ ಹುಡುಗಿರಿಗೆ ಈ ರೀತಿ ಕ್ಯೂಟ್ ಥಿಂಗ್ಸೇ ವೀಕ್ನೆಸ್ ಅಲ್ವಾ? ಸೊ ಬ್ರಷ್ ಮಾಡಿಕೊಂಡು ನನ್ನ ಫೇವ್ರೆಟ್ ಫೇಸ್ ವಾಶ್, ಬಯೋಡರ್ಮಾ ಫೇಸ್ ವಾಶಲ್ಲಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಐ ಲವ್ ದಿಸ್. ನಾನು ಇದಕ್ಕೆ ಮುಂಚೆನೂ ಬೇರೆ ವಿಡಿಯೋನಲ್ಲೂ ಹೇಳಿದ್ದೀನಿ. ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಫೇಸ್ ವಾಶ್. ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ನನಗೂ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು. ಲೈಕ್ ಮೇ ಬಿ ಒನ್ಸ್ ಇನ್ 15 days ಆರ್ ಸಮಥಿಂಗ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಐ ಆಮ್ ಸಾರಿ, ಎಕೋ ಬರ್ತಾ ಇದೆ ಬಿಕಾಸ್ ಆಫ್ ದ ಬಾತ್ರೂಮ್ ಆಫ್ ಕೋರ್ಸ್. ಸೊ ಇದಾದಮೇಲೆ ಐ ಯೂಸ್ ಮಿನಿಮಲಿಸ್ಟ್ ಸೀರಮ್. ಐ ಶೋ ಯು. ಸೊ ಇದು ದಿಸ್ ಒನ್. ಸೊ ಇದನ್ನು ಒಂದು 2-3 ಡ್ರಾಪ್ಸ್ ಯೂಸ್ ಮಾಡ್ತೀನಿ. ಓ ಶೇಟ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ, ನೀವು ಯಾವುದೇ ಸೀರಮ್ ಯೂಸ್ ಮಾಡಬೇಕಾದ್ರೆ ಕಣ್ಣನ್ನು ಅವಾಯ್ಡ್ ಮಾಡಿ. ನಂಗೆ ಗೊತ್ತಿಲ್ಲದೆ ನಾನು ಶೂಟ್ ಮಾಡಬೇಕಾದ್ರೆ ಇಲ್ಲಿ ಕೂಡ ಅಪ್ಲೈ ಮಾಡಿಬಿಟ್ಟಿದ್ದೆ ಆ್ಯಂಡ್ ಕಣ್ಣು ಊದ್ಕೊಂಡ್ಬಿಟ್ಟಿತ್ತು. ಐ ಡೋಂಟ್ ನೋ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಏನಾದ್ರು ಪ್ರಾಬ್ಲಮ್ ಆಯಿತಾ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಐ ಶ್ಯಾಡೋ ಏನೋ ಪ್ರಾಬ್ಲಮ್ ಆಗಿರಬೇಕು, ರಿಯಾಕ್ಟ್ ಆಗಿರಬೇಕು ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅಬ್ಸರ್ವ್ ಮಾಡಿದ ಮೇಲೆ ಗೊತ್ತಾಯ್ತು ಇನ್ನೊಂದು ಸರಿನೂ ಹಾಗೆ ಆದಾಗ ಇಟ್ಸ್ ಬಿಕಾಸ್ ಆಫ್ ದ ಸೀರಮ್ ಅಂತ. ಸೊ ಇದನ್ನ ನೀಟಾಗಿ ಮಸಾಜ್ ಮಾಡಿಕೊಂಡು ಐ ಜಸ್ಟ್ ಗಿವ್ ಇಟ್ ಲೈಕ್ 3-4 seconds. And then I use my favorite Borolin. Borolin ಅಂತೂ ನನಗೆ ಎಷ್ಟು ಇಷ್ಟ ಆಗೋಗಿದೆ ಅಂದರೆ, ನನ್ನ ಸ್ಕಿನ್ನ ಇದರಷ್ಟು ಹೈಡ್ರೇಟ್ ಮಾಡುವಷ್ಟು ಇನ್ಯಾವುದೂ ಮಾಡಲ್ಲ ಅನಿಸುತ್ತೆ. ಎಲ್ಲ ಫ್ಯಾನ್ಸಿ ಎಕ್ಸ್ಪೆನ್ಸಿವ್ ಕ್ರೀಮ್ಸ್ ಎಲ್ಲನೂ ಟ್ರೈ ಮಾಡಿದ್ದೀನಿ, ಬಟ್ ಇದರಷ್ಟು ರಿಸಲ್ಟ್ ಯಾವುದೂ ನನಗೆ ಕೊಟ್ಟಿಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ನಮ್ಮ ಇಂಡಿಯನ್ ಬ್ರ್ಯಾಂಡು, ಜಾಸ್ತಿ ಮಾರ್ಕೆಟಿಂಗ್ ಗಿಮಿಕ್ಸ್ ಇಲ್ಲ, ಜಾಸ್ತಿ ಆ್ಯಡ್ಸ್ ತೋರಿಸಲ್ಲ. ಚೀಪ್ ಆ್ಯಂಡ್ ಬೆಸ್ಟ್, ಇಷ್ಟು ಕಡಿಮೆ ಪ್ರೈಸ್ಗೆ ಇಷ್ಟು ಒಳ್ಳೆಯ ರಿಸಲ್ಟ್. ಸೀರಿಯಸ್ಲಿ ಐ ಆಮ್ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಸೋ ಹ್ಯಾಪಿ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವುದೇ ಒಂದು ಸ್ಕಿನ್ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಅಂದರೆ ಅದನ್ನ ದಯವಿಟ್ಟು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ. ತುಂಬ ವರ್ಷ ಆದಮೇಲೆ ಬೋರ್ ಆಗೋಯ್ತು ಅಂತ ಎಲ್ಲ ಸ್ಕಿನ್ ಪ್ರಾಡಕ್ಟ್ಸ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಲೇಬೇಡಿ. Just go with it. If something nourishes you, you keep it. So this is it. ನನ್ನ ಸ್ಕಿನ್ ಕೇರ್ ಇಷ್ಟನೇ. ಆ್ಯಂಡ್ ಆಲ್ಸೋ ಇದನ್ನು ನಾನು ಲಿಪ್ಸ್ಗೆ ಕೂಡ ಯೂಸ್ ಮಾಡ್ತೀನಿ. ಲಿಪ್ಸ್ಗೂ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಮುಂಚೆ ಲ್ಯಾನೇಜ್, ಐ ಡೋಂಟ್ ನೋ ಇಫ್ ಇಟ್ಸ್ ಪ್ರೊನೌನ್ಸ್ಡ್ ಆಸ್ ಲ್ಯಾನೇಜ್, ವಾಟ್ ಎವರ್,
ಅದು ತುಂಬ ಟ್ರೆಂಡಿಂಗಲ್ಲಿತ್ತು. ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೆ. ಆ್ಯಂಡ್ ದೆನ್ ಇದೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುವಾಗ ಅದಕ್ಕೆ ಬೇರೆ ಒಂದು ಇದಕ್ಕೆ ಬೇರೆ ಒಂದು ಯಾಕೆ ಅಂತ ಐ ಜಸ್ಟ್ ಯೂಸ್ ದಿಸ್ ಓನ್ಲಿ. ಆ್ಯಂಡ್ ಇನ್ ಕೇಸ್ ಏನಾದರೂ ಒಂಚೂರು ಸ್ಕಿನ್ ಕಟ್ ಆಯಿತು ಏನೇ ಆದ್ರೂ ಐ ಯೂಸ್ ದಿಸ್. ಚೆನ್ನಾಗಿ ವರ್ಕ್ ಆಗುತ್ತೆ ಲೈಕ್ ಎ ಮೆಡಿಸಿನ್. ಇಷ್ಟಾದಮೇಲೆ ನಾನು ಬುಕ್ ಓದ್ತಾ ಬಾಡಿ ಲೋಷನ್ನ ಹಚ್ಕೊತೀನಿ. ಆ್ಯಂಡ್ ದೆನ್ ಐ ಹ್ಯಾವ್ ಒನ್ ಮೋರ್. ಸೊ ನನ್ನ ನೈಟ್ ಕೇರ್ ಲಾಸ್ಟ್ ಸ್ಟೆಪ್ ಅಂದರೆ ಕೂಮ್ ಮಾಡ್ಕೊಳ್ಳೋದು. ನೀಟಾಗಿ ರೀತಿ ಕೂಮ್ ಮಾಡ್ಕೊತೀನಿ, ಒಂಚೂರು ಸಿಕ್ಕಿಲ್ದಿರೋ ಹಾಗೆ. ಇದರಿಂದ ಟ್ಯಾಂಗಲ್ ಸಿಕ್ಕಾಗೋದು ಕಡಿಮೆ ಆಗುತ್ತೆ, ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಸ್ಯಾಟಿನ್ ಪಿಲ್ಲೋ ಕಾರ್ಸ್ನ ಯೂಸ್ ಮಾಡಿ, ಆ್ಯಂಡ್ ಆಲ್ಸೋ ಬೆಡ್ಶೀಟ್ಸ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನಾನು ಈ ರೀತಿ ಕೂದಲನ್ನೆಲ್ಲ ಮುಂದೆ ಹಾಕ್ಕೊಂಡು ಬಾಚ್ಕೊತೀನಿ. ಇದನ್ನು ನಾನೆಲ್ಲೋ ನೋಡಿದ್ದೆ, ಯಾರೋ ಡಾಕ್ಟರ್ ಹೇಳ್ತಾಯಿದ್ರು ಈ ರೀತಿ ಮುಂದೆ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು 2 to 3 minutes ಈ ರೀತಿ ಕೂಮ್ ಮಾಡ್ಕೊಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ. ಸೊ ಆಬ್ವಿಯಸ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ಆಲ್ಸೋ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಎಸ್, ಐ ಹ್ಯಾವ್ ಅಬ್ಸರ್ವ್ ಈ ರೀತಿ ಬಾಚೋದ್ರಿಂದ ನನ್ನ ಹೇರ್ ವಾಲ್ಯೂಮ್ ಕೂಡ ಚೆನ್ನಾಗಾಗಿದೆ. ಆ್ಯಂಡ್ ಇಟ್ ಲುಕ್ಸ್ ವೆರಿ ಸಿಲ್ಕಿ ಆ್ಯಂಡ್ ಸಾಫ್ಟ್. ತುಂಬ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಇದಾದಮೇಲೆ ನಾನು ನೀಟಾಗಿ ಜಡೆ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಮಲ್ಕೊತೀನಿ. ಇಟ್ ಮೇಕ್ಸ್ ಮಿ ಫೀಲ್ ಲೈಕ್ ನನ್ನ ಕೂದಲನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅಂತ. ಅಫ್ಕೋರ್ಸ್ ಐ ಆಮ್ ಟೇಕಿಂಗ್ ಕೇರ್ ಆಫ್ ಇಟ್. ಅದ್ರ ಜೊತೆ ನಾನು ಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು ರೆಗ್ಯುಲರ್ ಆಗಿ, ಅಥವಾ ಹೇರ್ ಮಾಸ್ಕ್ ಆಗಿರ್ಬೋದು, ಅಥವಾ ಸ್ಟೀಮ್ ಕೊಡೋದಾಗಿರ್ಬೋದು. ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಹೇರ್ ರಿಯಲಿ ವೆಲ್. ಸೊ ಅದರಿಂದ ರಿಸಲ್ಟ್ಸು ಚೆನ್ನಾಗಿದೆ. ಆ್ಯಂಡ್ ದಟ್ಸ್ ಇಟ್. ಇದು ನನ್ನ ನೈಟ್ ಸ್ಕಿನ್ ಆ್ಯಂಡ್ ಹೇರ್ ಕೇರ್ ರೊಟೀನ್. another me time with my book. ನಾನು ರೀಸೆಂಟಾಗಿ ಗ್ರೀನ್ ಲೈಟ್ಸ್ ಬುಕ್ನ ಓದಿ ಮುಗಿಸ್ದೆ. ಇದು ಬಯೋಗ್ರಫಿ ಆಫ್ ಆ್ಯನ್ ಅಮೇರಿಕನ್ ಆ್ಯಕ್ಟರ್ ಮ್ಯಾಥ್ಯೂ ಮ್ಯಾಕನಾಹೆ ಅಂತ. ಇವರು ಮಾಡಿರೋ ಇಂಟರ್ಸ್ಟೆಲ್ಲಾರ್ ಮೂವಿ ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್. ನಾನು ಎಷ್ಟು ಸರಿ ನೋಡಿದ್ದೀನೋ ಲೆಕ್ಕನೇ ಇಲ್ಲ. ಬಟ್ ಐ ಡಿಂಟ್ ಪಿಕ್ ದಿಸ್ ಬುಕ್ ಬಿಕಾಸ್ ಐ ಲೈಕ್ ಹಿಮ್ ಆರ್ ನಾನು ಫ್ಯಾನ್ ಗರ್ಲ್ ಅಂತ ಈ ಬುಕ್ನ ಪಿಕ್ ಮಾಡಿಲ್ಲ. ಬಟ್ ಐ ಹರ್ಡ್ ಇದರಲ್ಲಿ ಅವರ ಸ್ಟೋರೀಸ್ನ ಶೇರ್ ಮಾಡಿದ್ದಾರೆ ಅಲಾಂಗ್ ವಿತ್ ಹಿಸ್ ಲೈಫ್ ಲೆಸನ್ಸ್ ಆರ್ ಲೈಫ್ ಲರ್ನಿಂಗ್ಸ್ ಅಂತ. ಹೈಲಿ ರೆಕಮೆಂಡೆಡ್ ಬುಕ್ ಅಂತ ನಾನು ಹೇಳಲ್ಲ, ಬಟ್ ಇಟ್ಸ್ ಜಸ್ಟ್ ಅ ಲೈಟ್ ಹಾರ್ಟೆಡ್ ಬುಕ್. ಸುಮ್ಮನೆ ಒಂದು ಟೈಮ್ ಪಾಸ್ಗೆ ಓದೋದಾದರೆ ಓದ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಯಾವತ್ತಾದರೂ ಒಂದೊಂದ್ಸರಿ ಕ್ಯಾಮಮೈಲ್ ಟೀ ಕುಡಿಬೇಕು ಅಂತ ಅನ್ಸಿದ್ರೆ ಬುಕ್ ಓದ್ತಾ ಕ್ಯಾಮಮೈಲ್ ಟೀ ಕುಡಿತೀನಿ. ದಿನಾಗ್ಲೂ ಕುಡಿಲೇಬೇಕು ಅನ್ನೋ ಅಭ್ಯಾಸ ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ರಾತ್ರಿ ಹೊತ್ತು ತುಂಬ ಹೊತ್ತು ಬುಕ್ ಓದಬೇಕು ಅನ್ನೋ ಮನಸ್ಸಿದ್ರೆ ಮಾತ್ರ ತುಂಬ ಹೊತ್ತು ಬುಕ್ ಓದಿ ಆಮೇಲೆ ಮಲ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಸ್ವಲ್ಪ ಹೊತ್ತು ಬುಕ್ ಓದಿ ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ತೀನಿ. ಐ ವಿಲ್ ಜಸ್ಟ್ ಸಿಟ್ ವಿತ್ ಮೈ ಓನ್ ಥಾಟ್ಸ್. ಏನೇನೆಲ್ಲ ಆಯಿತು ಬೆಳಗ್ಗೆಯಿಂದ, ಐ ವಿಲ್ ಜಸ್ಟ್ ಪ್ರಾಸೆಸ್ ದೋಸ್ ಇನ್ಫಾರ್ಮೇಷನ್. ಯಾವುದನ್ನು ಜಡ್ಜ್ ಮಾಡೋಕ್ಕೆ ಹೋಗಲ್ಲ ಅಥವಾ ರಿಗ್ರೆಟ್ ಮಾಡೋಕ್ಕೆ ಹೋಗಲ್ಲ. ಐ ಜಸ್ಟ್ ಅಬ್ಸರ್ವ್ ದ ಥಾಟ್ಸ್. ಆ್ಯಂಡ್ ನಾಳೆ ಏನೇನೆಲ್ಲ ಕೆಲಸ ಇದೆ ಅನ್ನೋ ಒಂದು ಟೈಮ್ ಟೇಬಲ್ ಮೈಂಡಲ್ಲೇ ಒಂದು ರಫಾಗಿ ಹಾಕ್ಕೊಳ್ತೀನಿ, ಬರೆಯೋದಿಲ್ಲ. ಐ ಜಸ್ಟ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ದೆನ್ ಸ್ಲೀಪ್ ಅಷ್ಟೇ. ಬಿಕಾಸ್ ಈ ರೀತಿ ಮಾಡೋದ್ರಿಂದ ನಮ್ಮ ಮೈಂಡ್ ನಮ್ಮನ್ನ ಪ್ರಿಪೇರ್ ಮಾಡಿ ಮಲಗಿಸುತ್ತೆ. ಬೆಳಗ್ಗೆ ಏನೇನೆಲ್ಲ ಕೆಲಸ ಇದೆ, ಏನು ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು, ಯಾವಾಗ ಮುಗಿಸ್ಬೇಕು, ಈ ರೀತಿ ಪ್ರಿಪೇರ್ ಮಾಡಿ ಮಲಗಿಸುತ್ತೆ. ಆ್ಯಂಡ್ ಆಲ್ಸೋ ನನಗೆ ಇನ್ನೊಬ್ಬರಿಗೆ ಬುಕ್ ಓದೋದು ಅಂತ ಅಂದರೆ ತುಂಬ ಇಷ್ಟ. ಐ ಲವ್ ರೀಡಿಂಗ್ ಬುಕ್ ಟು ಸಮ್ವನ್. ಸೊ ನನ್ನ ಹಸ್ಬೆಂಡ್ ಎಕ್ಸಾಸ್ಟ್ ಆಗಿದ್ದಾರೆ, ಟಯರ್ಡ್ ಆಗಿದ್ದಾರೆ ಅಂತ ಅಂದರೆ ಐ ಜಸ್ಟ್ ರೀಡ್ ದಿಸ್ ಬುಕ್, ಸಿಂಪಲ್ ಲಿವಿಂಗ್ ಅಂತ. ತುಂಬ ಕ್ಯೂಟ್ ಆಗಿರೋ ಬುಕ್ ಇದು. ಇದರಲ್ಲಿ ಸ್ಟೋರೀಸ್ ಜಸ್ಟ್ 1 or 2 pages ಇದೆ ಮ್ಯಾಕ್ಸಿಮಮ್. ತುಂಬ ಕ್ಯೂಟ್ ಆಗಿರುವಂತಹ ಗ್ರೇಟ್ಫುಲ್ ಆ್ಯಂಡ್ ಹ್ಯಾಪಿ ಸ್ಟೋರೀಸ್. ಇಟ್ಸ್ ಆಲ್ಸೋ ಮೈ ಫೇವ್ರೆಟ್ ಆ್ಯಕ್ಟಿವಿಟಿ ಇನ್ ದ ಈವ್ನಿಂಗ್ಸ್. ರಾತ್ರಿ ಹೊತ್ತು ಆಕಾಶ ನೋಡೋದಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ? ನನಗೆ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಸ್ಕೈ ಗೇಸಿಂಗ್ ತುಂಬಾ ಒಂದು ಫೇವ್ರೆಟ್ ಆ್ಯಕ್ಟಿವಿಟಿ. ಸೊ ಈಗಲೂ ಕೂಡ ರಾತ್ರಿ ಹೊತ್ತು ಊಟ ಆದಮೇಲೆ ಐ ಜಸ್ಟ್ ವಾಚ್ ಸ್ಟಾರ್ಸ್, ಸ್ಕೈ, ಮೂನ್, ಸುಮ್ಮನೆ ನೋಡ್ತಾ ನಿಂತ್ಕೊಳ್ಳೋದು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನೋಡ್ತಾ ನಿಂತ್ಕೊಳ್ಳೋದು. ಇಟ್ ಕಾಮ್ಸ್ ಮೈ ಮೈಂಡ್. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾನು ಹೇಳಿರುವಂತಹ ಎಲ್ಲ ಆ್ಯಕ್ಟಿವಿಟಿನೂ ನಾನು ದಿನಾಗಲೂ ಸಂಜೆ ಚಾಚು ತಪ್ಪದೆ ಫಾಲೋ ಮಾಡೇ ಮಾಡ್ತೀನಿ ಅನ್ನೋ ರೀತಿ ಏನೂ ಇಲ್ಲ. ನನ್ನ ತುಂಬ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಲ್ಲ ಸಂಜೆ ಹೊತ್ತು. ಬೆಳಗ್ಗೆ ಹೊತ್ತು ನಾನು ತುಂಬ ಸ್ಟ್ರಿಕ್ಟ್ ಟೈಮ್ ಟೇಬಲ್ನ ಹಾಕ್ಕೊಂಡು ಅದನ್ನ ಫಾಲೋ ಮಾಡೇ ಮಾಡ್ತೀನಿ ಮೋಸ್ಟ್ ಆಫ್ ದ ಡೇಸ್. ಬಟ್ ಈವ್ನಿಂಗ್ಸಲ್ಲಿ ಕೆಲವು ನಾನ್ ನೆಗೋಷಿಯಬಲ್ಸ್ ಇದೆ. ಮೇ ಬಿ ಸ್ನ್ಯಾಕ್ಸ್ ಆಗಿರ್ಬೋದು, ಅಥವಾ ಚಾಂಟಿಂಗ್ ಪ್ಲಸ್ ಮೆಡಿಟೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಆ್ಯಂಡ್ ನೈಟ್ ಸ್ಕಿನ್ ಕೇರ್. ನಾನು ಎಲ್ಲೇ ಹೊರಗಡೆ ಹೋಗಿ ಮಧ್ಯರಾತ್ರಿಗೆ ಮನೆಗೆ ಬಂದ್ರೂ ನನ್ನ ಸ್ಕಿನ್ ಕೇರ್ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಮೇಕಪ್ ರಿಮೂವ್ ಮಾಡಿ, ಫೇಸ್ ವಾಶ್ ಮಾಡಿ, ಏನು ಸ್ಕಿನ್ ಕೇರ್ ಇದೆ ಅದನ್ನ ಫಾಲೋ ಮಾಡೇ ಮಾಡ್ತೀನಿ. ಆ್ಯಂಡ್ ಮಿಕ್ಕಿದ ಆ್ಯಕ್ಟಿವಿಟೀಸ್ ಕೆಲವು ಮೇ ಬಿ ಕಲರ್ ಮಾಡೋ ಟೈಮಲ್ಲಿ ನಾನು ಬುಕ್ ಓದ್ತಾ ಇರ್ಬೋದು ಅಥವಾ ಬೇರೆ ಏನೋ ಮಾಡ್ತಾ ಇರ್ಬೋದು. ಆ್ಯಂಡ್ ಮನಸ್ಸಿಲ್ಲ ಅಂತ ಅಂದರೆ ಮೇ ಬಿ ಒಂದು ಲೈಟ್ ಹಾರ್ಟೆಡ್ ಮೂವಿ ನೋಡ್ಬೋದು. ಸೊ ಈ ರೀತಿ ಇಟ್ಸ್ ಲೈಕ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಅದರ್ವೈಸ್ ಇದು ನನ್ನ ಸಿಂಪಲ್ ನೈಟ್ ರೊಟೀನ್.
ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇದರಲ್ಲಿ ನಿಮ್ಗೆ ಯಾವುದು ಸೂದಿಂಗ್ ಅನಿಸುತ್ತೆ, ಯಾವುದು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಯಾವುದು ನಿಮಗೆ ಕನೆಕ್ಟ್ ಆಯಿತು ಅದನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಐ ಹೋಪ್ ಇಟ್ ಹೆಲ್ಪ್ಸ್ ಯು ಟು. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ. ಮುಂದಿನ ವಾರ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ.